ಒಂದು ಮಾತಾಡಿ, ಸೊಸೈಟಿ ವಿಚಾರದಲ್ಲಿ ರಾಜಿ ಇಲ್ಲ. ಅವರು ಏನು 39 ಜನ ನೇಮಕಾತಿ ಮಾಡ್ಕೊಂಡಿದ್ದಾರೆ, 6 ಜನ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಅವರನ್ನ ಕಾನೂನುಮುಖವಾಗಿ ದಂಡಿಸ್ತಕ್ಕಂಥ ಒಂದು ವಿಚಾರ, ಮತ್ತು ಅವರನ್ನ ಯಾವ ರೀತಿಯಲ್ಲಿ ನಡು ರೋಡ್ನಲ್ಲಿ ನಿಲ್ಲಿಸಿ ಮರೆ ತೆಗಿತಕ್ಕಂಥ ಕೆಲಸವನ್ನು ನಾನು ಸಹ ಮಾಡ್ತೀನಿ. ನಾನು ನಿಮ್ಮ ಜೊತೆ 100% ಈ ವಿಚಾರದಲ್ಲಿ ಕೈ ಜೋಡಿಸ್ತೀನಿ. ಯಾಕೆಂದರೆ ಈ ವಿಚಾರದಲ್ಲಿ ರಾಜಿನೇ ಇಲ್ಲ. ಅವರು ನೇಮಕಾತಿ ಮಾಡ್ಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಪ್ರತಿಯೊಬ್ಬರ ಹತ್ರನೂ 10ರಿಂದ 15 ಲಕ್ಷ ದುಡ್ಡನ್ನು ಸಹ ತೆಗೆದುಕೊಂಡು ಇವತ್ತೇನು ನೇಮಕಾತಿ ಮಾಡ್ಕೊಂಡಿದ್ದಾರೆ ಅದನ್ನು ಜಗಜ್ಜಾಹಿರ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ನಿಮ್ಮ ಜೊತೆ ಯಾವಾಗಲೂ ನಿಲ್ತೀನಿ. ಈ ವಿಚಾರದಲ್ಲಿ ರಾಜಿ ಆಗ್ತಕ್ಕಂಥ ಮಾತೇ ಇಲ್ಲ. ಯಾಕೆ ಅಂತಂದರೆ ನೇಮಕಾತಿನ ಪಾರದರ್ಶಕವಾಗಿ ಮಾಡ್ದಲೇ ಕೆಲವರು ನಿಮ್ಮ ಹತ್ರ ಹೇಳಿರ್ಬೋದು, ನಾವು ಅವ್ರನ್ನ ಯಾವತ್ತೂ ಸಮರ್ಥನೆ ಮಾಡ್ಕೊಂಡು ಹೋಗ್ತಕ್ಕಂಥ ದಿನಗಳು ಬರೋದು ಇಲ್ಲ, ಬಂದೂ ಇಲ್ಲ. ಅವ್ರು ಮಾಡ್ಕೊಂಡಿರ್ತಕ್ಕಂಥದ್ದು ಅಕ್ರಮ ನೇಮಕಾತಿ. ಆ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗ್ತಕ್ಕಂಥ ವಿಚಾರಗಳು ಇಲ್ಲ. ಏನು ಇವಾಗ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಸಹ ಎಳೆಯಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದನ್ನು ಯಾಂಡ್ ಬಿಲ್ ಕಡೆಯಿಂದನೇ ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ನಾನು ನಿಮ್ಮ ಜೊತೆ ಸೇರಿ ಮಾಡ್ತೀನಿ. ಈ ವಿಚಾರದಲ್ಲಿ ರಾಜಿ ಆಗ್ತೀವಿ ಅಂತಕ್ಕಂಥದ್ದು ಏನಾದ್ರು ತಿಳ್ಕೊಂಡಿದ್ರೆ ಅವರೆಲ್ರಿಗೂ ಸಹ ನಾನು ವಾಟ್ಸಪ್ ಮುಖಾಂತರನೇ ಒಂದು ಎಚ್ಚರಿಕೆ ಗಂಟೆನೂ ಕೊಡ್ತಾಯಿದ್ದೀನಿ. ತಿಂದುಂಡು ಚೆನ್ನಾಗಿ ಕೊಬ್ಬಿರ್ತಕ್ಕಂಥವುಗಳು ಈಚೆಗೆ ಬರ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತಕ್ಕಂಥದ್ದನ್ನು ನಾನು ಈ ವಾಟ್ಸಪ್ ಮುಖಾಂತರನೇ ಅವ್ರಿಗೂ ಸಹ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ವಿಚಾರದಲ್ಲಂತೂ ರಾಜಿ ಅಂತಕ್ಕಂಥ ವಿಚಾರನೇ ಇಲ್ಲ. ಯಾಕೆಂದರೆ ಸೊಸೈಟಿನಲ್ಲಿ ಪಾರದರ್ಶಕವಾಗಿ ಇವರು ನೇಮಕಾತಿ ಮಾಡ್ಕೊಂಡಿದ್ದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇರಲ್ಲ. ಸುಮಾರು 4 ಕೋಟಿಗೂ ಹೆಚ್ಚು ಸಹ ನೇಮಕಾತಿನಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈ ವಿಚಾರದಲ್ಲಿ ಯಾರನ್ನೂ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲ್ಲ, ಮಾಡೋದಕ್ಕೆ ಹೋಗೋದು ಇಲ್ಲ. ಹಾಗಾಗಿ ನೀವು ತೆಗೆದುಕೊಳ್ತಕ್ಕಂಥ ನಿಲುವಿನಲ್ಲಿ ನಾವು ಸಹ ಹೆಜ್ಜೆ ಇಡ್ತೀವಿ.